ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟಡವನ್ನ ಡೆಮಾಲಿಷ್ ಮಾಡುವ ಯಂತ್ರ ತಂದ್ರೆ ಆ ಯಂತ್ರವನ್ನ ಉಪಯೋಗಿಸದೆ ತುಕ್ಕು ಹಿಡಿಸುತ್ತಿದ್ದಾರೆ. ಈ ಯಂತ್ರವನ್ನ ಉಪಯೋಗ ಮಾಡಿದ್ರೆ ನಗರಸಭೆಗೆ ಹಣ ಕೂಡ ಬರುತ್ತೆ. ಆದರೆ ಇದನ್ನ ಉಪಯೋಗ ಮಾಡದೇ ಇರೋದ್ರಿಂದ ಸರ್ಕಾರದ ಬೊಕ್ಕಸಕ್ಕೂ ಕೂಡ ನಷ್ಟ ಉಂಟಾಗಿದೆ. ಎಲ್ಲಿ ಏನಾಯ್ತು ಅಂತೀರಾ? ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಕೆಲಸಕ್ಕೆ ಬಾರದೆ ತುಕ್ಕು ಹಿಡಿಯುತ್ತಿದೆ ಡೆಮಾಲಿಷನ್ ಯಂತ್ರ. ಸಿಎಂಸಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ತುಕ್ಕು ಹಿಡಿಯುತ್ತಿದೆ ಯಂತ್ರ. ಬೀದರ್ ನಗರದಲ್ಲಿ ಮನೆ, ಅಂಗಡಿ, ಕಚೇರಿ ಸೇರಿದಂತೆ ಬಿಲ್ಡಿಂಗ್ಗಳನ್ನ ಡೆಮಾಲಿಷನ್ ಮಾಡೋಕೆ ಸಿಎಂಸಿ ಯಂತ್ರಗಳನ್ನು ತಂದಿದ್ದಾರೆ. ಆದರೆ ಲಕ್ಷ ಖರ್ಚು ಮಾಡಿ ತಂದ ಈ ಡೆಮಾಲಿಷನ್ ಯಂತ್ರಗಳು ಉಪಯೋಗಕ್ಕೆ ಬಾರದೆ ತುಕ್ಕು ಹಿಡಿಯುತ್ತಿವೆ. ಹೌದು, ಬೀದರ್ ನಗರದಲ್ಲಿ ಎಲ್ಲಾ ರೀತಿಯ ಬಿಲ್ಡಿಂಗ್ಗಳನ್ನ ಡೆಮಾಲಿಷ್ ಮಾಡೋಕೆ ಮತ್ತು ಡೆಮಾಲಿಷ್ ಮಾಡಿದ ಕಾಂಕ್ರೀಟ್ ತ್ಯಾಜ್ಯವನ್ನ ಸಂಸ್ಕರಣ ಮಾಡೋಕೆ ಸಿಎಂಸಿಯಿಂದ ದೊಡ್ಡ ಯಂತ್ರಗಳನ್ನ ತರಲಾಗಿದೆ. ಬಹುತೇಕ 2 ಯಂತ್ರಗಳು ಸೇರಿ ಲಕ್ಷ ಹಣ ಖರ್ಚು ಮಾಡಿ 6 ತಿಂಗಳ ಹಿಂದೆ ತರಿಸಲಾಗಿದೆ. ಸಿಎಂಸಿ ಅಧಿಕಾರಿಗಳು ಹೇಳೋದು 12 ಲಕ್ಷ ಅಂತ, ಆದ್ರೆ 50 ಲಕ್ಷ ಮೌಲ್ಯವಿದೆ ಎಂದು ಹೇಳಲಾಗುತ್ತಿದೆ. ಆದ್ರೆ ಆ ಯಂತ್ರಗಳನ್ನು ಇಂದು ಸಿಎಂಸಿ ಸಿಬ್ಬಂದಿ ಉಪಯೋಗ ಮಾಡದ ಕಾರಣ ಬೀದರ್ ತಾಲೂಕಿನ ಸುಲ್ತಾಪುರ್ ಗ್ರಾಮದ ತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ತುಕ್ಕು ಹಿಡಿಯುತ್ತಿವೆ. ಸಿಎಂಸಿ ಅಧಿಕಾರಿಗಳ ಮಹಾ ನಿರ್ಲಕ್ಷ್ಯದಿಂದ ಸರ್ಕಾರಕ್ಕೆ ನಷ್ಟವಾಗುತ್ತಿದೆ. ಈ ಸುಲ್ತಾನ್ಪುರ್ ಗ್ರಾಮದಲ್ಲಿ ಏನು ತ್ಯಾಜ್ಯ ವಿಲೇವಾರಿ ಘಟಕ ಅದಲ್ಲ, ಇಲ್ಲೆಲ್ಲ ಬೀದರ್ ಡೆಮಾಲಿಷ್ ಮಾಡಿಂದೆಲ್ಲ ಸಾಮಾನುಗಳನ್ನ ತಂದು ಬಿಡ್ಲತ್ತಾರ. ಮತ್ತೆ ದೊಡ್ಡ ಮಷಿನ್ಗಳು ತಂದು ಬಿಟ್ಟಾರ ಸರ್. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅಲ್ಲಿ ದೊಡ್ಡ ಮಷಿನ್ಗಳು ತಂದು ಬಿಟ್ಟಾರ. ಆದ್ರೆ ಆ ಮಷಿನ್ಗಳು ಇವತ್ತಿನ ದಿನ ಯಾವತ್ತೂ ಯೂಸ್ ಮಾಡಿಲ್ಲ, ಅದು ಮಷಿನ್ ಚಾಲನೆ ಮಾಡಿಲ್ಲ. ಅದ ಕಚರಾ ಎಲ್ಲ ಏನದಂದ್ರೆ ಅದು ಕಲಸಿ ಕ್ಯೂ ಮಾಡಬೇಕಿತ್ತು, ಅದು ಮಷಿನೇ ಚಾಲೋ ಇಲ್ಲ. ಅದರಿಂದ ಏನದಂದ್ರೆ ಕಚರಾ ಭಾಳ ಜಮಾಸಿ ಅಲ್ಲಿ ಗಬ್ಬು ವಾಸನೆ ಉಂಟದ. ಊರ್ ಜನರಿಗೆ ಭಾಳ ತೊಂದರೆ ಆಗ್ಲತ್ತದ. ಭಾರಿ ತುಕ್ಕಿಡ್ದಾಗ ನಮ್ಮ ಉಸ್ತುವಾರಿ ಸಚಿವರು ಅದಾರ, ಮತ್ತೆ ನಮ್ಮ ಪೌರಾಡಳಿತ ಸಚಿವರೇ ಆಗಿದ್ದಾರೆ ಇಮ್ಕಾನ್ ಅವರು ಏನ್ ಕೆಲಸ ಮಾಡ್ತಿದ್ರು ನಮ್ಗಂತೂ ಅರ್ಥ ಆಗ್ತಾ ಇಲ್ಲ. ನಮ್ಮ ಬೀದರ್ ಜನತೆಗೆ ಬೀದರ್ ನಾವು ಹೇಳ್ಕೊತೀವಿ, ಆದ್ರೆ ನಮ್ಮ ಬೀದರ್ಗೆ ಯಾವುದೇ ಕೆಲಸ ಮಾಡ್ತಿಲ್ಲ. ಮತ್ತೊಂದು ಕಡೆ ನಗರದ ತ್ಯಾಜ್ಯ ಮತ್ತು ತ್ಯಾಜ್ಯದಲ್ಲಿ ಬರುವ ಪ್ಲಾಸ್ಟಿಕ್ ಅನ್ನ ಸಂಸ್ಕರಣೆ ಮಾಡುವ ಯಂತ್ರಗಳನ್ನ ತಂದಿದ್ದಾರೆ. ಈ ಯಂತ್ರಗಳನ್ನು ಸರಿಯಾಗಿ ಉಪಯೋಗ ಮಾಡದ ಕಾರಣ ಬಹುತೇಕ ತುಕ್ಕು ಹಿಡಿಯುತ್ತಿವೆ. 2 ಯಂತ್ರಗಳು ಸೇರಿ 1 ಕೋಟಿಗೂ ಅಧಿಕ ಹಣದಿಂದ ಸಿಎಂಸಿ ಅಧಿಕಾರಿಗಳು ಖರೀದಿಸಿ ತಂದಿದ್ದಾರೆ. ಇಷ್ಟೊಂದು ಸರ್ಕಾರದ ಹಣ ಖರ್ಚು ಮಾಡಿದ್ರೂ ಯಾವುದೇ ಉಪಯೋಗಕ್ಕೆ ಬಾರದೆ ಸರ್ಕಾರದ ಬೊಕ್ಕಸಕ್ಕೆ ಭಾರಿ ನಷ್ಟ ಉಂಟಾಗಿದೆ. ಇನ್ನು ಈ ಸುಲ್ತಾನ್ಪುರ ಗ್ರಾಮದಲ್ಲೇ ಇಡೀ ಬೀದರ್ನ ಎಲ್ಲಾ ತ್ಯಾಜ್ಯವನ್ನ ಸಿಎಂಸಿ ಸಿಬ್ಬಂದಿ ತಂದು ಬಿಸಾಡುತ್ತಿದ್ದಾರೆ. ಇದರಿಂದ ಗ್ರಾಮದಲ್ಲಿ ಕೆಟ್ಟ ದುರ್ವಾಸನೆಯಿಂದ ತುಂಬಿದೆ. ಇಲ್ಲಿನ ಗ್ರಾಮಸ್ಥರು ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿ ಪ್ರತಿದಿನ ಕಾಲ ಕಳೆಯುವಂತಾಗಿದೆ. ಅದು ಪ್ರೊಸೆಸಿಂಗ್ ಮಷಿನ್ ಇದೆ ರೀ, CND ವೇಸ್ಟ್ ಪ್ರೊಸೆಸಿಂಗ್ ಮಷಿನ್. ಕನ್ಸ್ಟ್ರಕ್ಷನ್ ಡೆಬ್ರೀಸ್ ಈಗ ಸಿಟಿಯಲ್ಲಿ ಏನ್ ಕನ್ಸ್ಟ್ರಕ್ಷನ್ ಆಗುತ್ತಲ್ಲ, ಈಗ ಹಳೆ ಮನೆಗಳೆಲ್ಲ ಹೊಡೆದು ಹೊಸ ಮನೆ ಕಟ್ತಾರೆ. ಸೊ ಕನ್ಸ್ಟ್ರಕ್ಷನ್ ಡೆಬ್ರೀಸ್ ಏನ್ ಬರುತ್ತಲ್ಲ, ಅದಕ್ಕೆ ಪ್ರೊಸೆಸ್ ಮಾಡಕ್ಕಂತ ಯಂತ್ರಗಳು, ಕಲ್ಲುಗಳು ಬರ್ತವೆ, ದೊಡ್ಡ ಕಲ್ಲು, ಸಣ್ಣ ಕಲ್ಲು. ಸೊ ಇಲ್ಲಿಂದ ನಮ್ಮ ಟಿಪ್ಪರಿಂದ ತಗೊಂಡೋಗಿ ಆ ಮಷೀನ್ ಅಲ್ಲಿ ಹಾಕ್ತಾರೆ. ಸೊ ದೊಡ್ಡ ಕಲ್ಲು ಸಪರೇಟ್ ಆಗ್ತವೆ, ಸಣ್ಣ ಕಲ್ಲು ಸಪರೇಟ್ ಆಗ್ತವೆ, ಮಣ್ಣು ಸಪರೇಟ್ ಆಗುತ್ತೆ. CND ವೇಸ್ಟ್ ಪ್ರೊಸೆಸಿಂಗ್ ಮಷೀನ್. ಪೌರಾಡಳಿತ ಸಚಿವ ರಹೀಂ ಖಾನ್ ಕ್ಷೇತ್ರದಲ್ಲಿ ಕೋಟ್ಯಂತರ ಮೌಲ್ಯದ ಯಂತ್ರಗಳನ್ನ ತಂದು ಉಪಯೋಗ ಮಾಡದೆ ತುಕ್ಕು ಹಿಡಿಸುತ್ತಿರುವುದು ಮಾತ್ರ ದುರಂತವೇ ಸರಿ. ಏನಾದರೂ ಜಿಲ್ಲಾ ಉಸ್ತುವಾರಿ ಸಚಿವ ಖಂಡ್ರೆ, ಸಚಿವ ರಹೀಂ ಖಾನ್ ಇದಕ್ಕೆ ಸೊಲ್ಯೂಷನ್ ಕಂಡು ಹಿಡಿಯುತ್ತಾರಾ? ಕಾದು ನೋಡಬೇಕಿದೆ. ಮಲ್ಲಿಕಾರ್ಜುನ ಕುಪ್ಪಿಗುಡ್ಡ, ಪಬ್ಲಿಕ್ ಟಿವಿ, ಬೀದರ್.